ಆತ್ಮೀಯ ಶಿಕ್ಷಕ ಬಂಧು ಭಗಿನಿಯರೇ, ತಮಗೆಲ್ಲರಿಗೂ ENK ಲೆವೆಲ್ 3ಯ RNW ಪಠ್ಯಕ್ರಮದ ಮಾಡ್ಯೂಲ್ 12 ಸೈಲೆಂಟ್ ಲೆಟರ್ಸ್ಗೆ ಆತ್ಮೀಯ ಸ್ವಾಗತ. ಮೈಲ್ಸ್ಟೋನ್ 6ನಲ್ಲಿ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್ಗಳನ್ನು ಪರಿಚಯಿಸಲಾಗುತ್ತದೆ. ಇಲ್ಲಿ ವಿದ್ಯಾರ್ಥಿಗಳು ಪ್ರೊನೌನ್ಸಿಂಗ್ ಅಂಡ್ ಸ್ಪೆಲ್ಲಿಂಗ್ ವರ್ಡ್ಸ್ಗಳಲ್ಲಿ K, W ಮತ್ತು GH ಲೆಟರ್ಸ್ಗಳು ಸೈಲೆಂಟ್ ಆಗಲು ಇರುವ ಸಿಂಪಲ್ ರೂಲ್ಸ್ಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಮೈಲ್ಸ್ಟೋನ್ಸ್ 16 ಸ್ಟೆಪ್ಸ್ಗಳನ್ನು ಹೊಂದಿದೆ. ಶಿಕ್ಷಕರೇ, ಕೆಲವೊಮ್ಮೆ ಇಂಗ್ಲಿಷ್ ಪದಗಳಲ್ಲಿ ಸೈಲೆಂಟ್ ಲೆಟರ್ಸ್ಗಳು ಬರುತ್ತವೆ. ಉದಾಹರಣೆಗೆ ನೀ, ನಾಕ್, ನೈಫ್ ಇತ್ಯಾದಿಗಳಲ್ಲಿ K ಲೆಟರ್ ಸೈಲೆಂಟ್ ಆಗಿರುತ್ತದೆ. ರೈಟ್, ರಿಂಗ್ ಇತ್ಯಾದಿಗಳಲ್ಲಿ W ಲೆಟರ್ ಸೈಲೆಂಟ್ ಆಗಿರುತ್ತದೆ. ರೈಟ್, ಇನಫ್ ಇತ್ಯಾದಿಗಳಲ್ಲಿ GH ಲೆಟರ್ಸ್ ಸೈಲೆಂಟ್ ಆಗಿರುತ್ತವೆ. ಬನ್ನಿ, ನಾವೀಗ ತರಗತಿಯಲ್ಲಿ ಇದನ್ನು ಹೇಗೆ ಕಲಿಸಲಾಗುತ್ತದೆ ಎಂದು ತಿಳಿಯೋಣ. ಸ್ಟೆಪ್ 1. ಈ ಹಂತವನ್ನು ಇಂಟ್ರೊಡಕ್ಟರಿ ಆಕ್ಟಿವಿಟಿಯೊಂದಿಗೆ ಪ್ರಾರಂಭಿಸಲಾಗುತ್ತದೆ. ಮೊದಲಿಗೆ ನಿಮ್ಮ ಮೊಣಕಾಲು ತೋರಿಸಿ ಅದನ್ನು ಇಂಗ್ಲಿಷ್ನಲ್ಲಿ ಏನು ಕರೆಯಲಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕೇಳಿ. ಅವರು ಈಗಾಗಲೇ ಪಾರ್ಟ್ಸ್ ಆಫ್ ದ ಬಾಡಿಯನ್ನು ಕಲಿತಿದ್ದರಿಂದ ಉತ್ತರವನ್ನು ನೀಡಲೇಬೇಕು. ನಂತರ ಚಾಕುವಿನ ಚಿತ್ರವನ್ನು ತೋರಿಸಿ ಇದನ್ನು ನೈಫ್ ಎಂದು ಕರೆಯಲಾಗುತ್ತದೆ ಎಂದು ಹೇಳಿ. ತದನಂತರ ನಿಮ್ಮ ದುಪಟ್ಟ ಅಥವಾ ಸೀರೆಯ ಸೆರಗು ಇಲ್ಲವೇ ಕರವಸ್ತ್ರದಿಂದ ಗಂಟನ್ನು ಕಟ್ಟಿ ತೋರಿಸಿ ಇದನ್ನು ನಾಟ್ ಎಂದು ಕರೆಯಲಾಗುತ್ತದೆ ಎಂದು ಹೇಳಿ. ಈ 3 ವರ್ಡ್ಸ್ಗಳನ್ನು ಅಂದರೆ ನೀ, ನೈಫ್, ನಾಟ್ಗಳನ್ನು ಬೋರ್ಡ್ನಲ್ಲಿ ಬರೆಯಿರಿ ಅಥವಾ ಈ ಪದಗಳ ಫ್ಲಾಶ್ ಕಾರ್ಡ್ಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ತೋರಿಸುತ್ತಾ ವರ್ಡ್ಸ್ಗಳನ್ನು ಓದಿ. ಈ ಪದಗಳಲ್ಲಿ ನಾವು ಪ್ರತಿ ಲೆಟರ್ಸ್ ಅನ್ನು ಹೇಳಿದರೆ ಯಾವ ರೀತಿಯ ಸೌಂಡ್ ಉಂಟಾಗುತ್ತದೆ ಎಂದು ಕೇಳಿ. ಇದನ್ನು ಅವರು ಕ ನೀ, ಕ ನೈಫ್, ಕ ನಾಟ್ ಎಂದು ಹೇಳಬಹುದು. ಆದರೆ ಅದು ಹಾಗಲ್ಲ. ಗೇಟ್ನಲ್ಲಿ ಅಥವಾ ಕೇಕ್ನಲ್ಲಿರುವಂತೆ ಈ ಲೆಟರ್ ಕೊನೆಯಲ್ಲಿ ಬಂದಾಗ ಹೇಗೆ ಸೈಲೆಂಟ್ ಆಗುತ್ತೋ ಹಾಗೆಯೇ K ಲೆಟರ್ನ ಜೊತೆಗೆ N ಲೆಟರ್ ಬಂದಾಗ K ಸೈಲೆಂಟ್ ಆಗುತ್ತದೆ ಎಂದು ವಿವರಿಸಿ. ಅಂದರೆ when K and N come together in a word, K becomes silent. Repeat the same process for W. ಅಂದರೆ ರೆಸ್ಟ್, ರಾಂಗ್ ಎಂಬ ವರ್ಡ್ಸ್ಗಳನ್ನು ಹೇಳಿ ಅದನ್ನು ಬ್ಲಾಕ್ ಬೋರ್ಡ್ನಲ್ಲಿ ಇಲ್ಲವೇ ಫ್ಲಾಶ್ ಕಾರ್ಡ್ನಲ್ಲಿ ಬರೆದು ತೋರಿಸಿ. ಈ ವರ್ಡ್ಸ್ಗಳಲ್ಲಿ ಯಾವ ಲೆಟರ್ ಸೈಲೆಂಟ್ ಆಗಿದೆ ಎಂದು ವಿದ್ಯಾರ್ಥಿಗಳಿಗೆ ಕೇಳಿ. ಒಂದು ವರ್ಡ್ನಲ್ಲಿ W ಜೊತೆಗೆ R ಬಂದಾಗ W ಸೈಲೆಂಟ್ ಆಗುತ್ತದೆ ಎಂದು ವಿವರಿಸಿ. When W and R come together in a word, W becomes silent. ಸೈಲೆಂಟ್ ಲೆಟರ್ಸ್ಗಳ ಪರಿಕಲ್ಪನೆಯನ್ನು ಪರಿಚಯಿಸಿದ ನಂತರ 2 ಟೇಬಲ್ಸ್ಗಳಲ್ಲಿ ನೀಡಲಾದ K ಮತ್ತು W ಎಂಬ ಸೈಲೆಂಟ್ ಲೆಟರ್ಸ್ಗಳೊಂದಿಗೆ ವರ್ಡ್ ಲಿಸ್ಟ್ ಅನ್ನು ವಿದ್ಯಾರ್ಥಿಗಳು ಓದಬೇಕು. ಇದು ಅವರು ಪ್ರೀವಿಯಸ್ ಮೈಲ್ಸ್ಟೋನ್ಸ್ಗಳಲ್ಲಿ ಮಾಡಿದಂತೆಯೇ ರೀಡ್ ಅಲೌಡ್ ಎಕ್ಸರ್ಸೈಸ್ ಆಗಿದೆ. ಆಲ್ಮೋಸ್ಟ್ ಆಲ್ ದೀಸ್ ವರ್ಡ್ಸ್ ಆರ್ ನ್ಯೂ ಟು ದೆಮ್. ಆದ್ದರಿಂದ ಅವರು ಗ್ಲಾಸರಿಯನ್ನು ನೋಡಬೇಕು ಮತ್ತು ಕನ್ನಡದಲ್ಲಿ ಈ ಪದಗಳ ಅರ್ಥವನ್ನು ಹುಡುಕಿ ಅವುಗಳನ್ನು ತಮ್ಮ ನೋಟ್ಬುಕ್ಗಳಲ್ಲಿ ಬರೆಯಬೇಕು. ಅದರ ನಂತರ ನೀವು ಅವರ ರೀಡಿಂಗ್ ಎಬಿಲಿಟಿಯನ್ನು ರಿವ್ಯೂ ಮಾಡಿ ಹಾಗೂ ರಿಟರ್ನ್ ವರ್ಕ್ ಅನ್ನು ಚೆಕ್ ಮಾಡಿ. ಸ್ಟೆಪ್ 2. Reading sentences with some of the words they have read and understood. ಈ ಹಂತವು ಹಿಂದಿನ ಎಕ್ಸರ್ಸೈಸ್ನಲ್ಲಿ ವಿದ್ಯಾರ್ಥಿಗಳು ಓದಿದ ಮತ್ತು ಅರ್ಥ ಮಾಡಿಕೊಂಡ ಕೆಲವು ವರ್ಡ್ಸ್ಗಳೊಂದಿಗೆ ಸೆಂಟೆನ್ಸ್ಗಳನ್ನು ಓದುವುದಾಗಿದೆ. ಆದರೆ ಇಲ್ಲಿ ವರ್ಡ್ಸ್ಗಳನ್ನು ಒಂದು ಕಾಂಟೆಕ್ಸ್ಟ್ಗೆ ಸೆಟ್ ಮಾಡಲಾಗಿದೆ. ಆದ್ದರಿಂದ ಶಿಕ್ಷಕರೇ, ನೀವು ವಿದ್ಯಾರ್ಥಿಗಳಿಗೆ ಸೆಂಟೆನ್ಸ್ಗಳನ್ನು ಓದಲು ಮತ್ತು ಅದರ ಅರ್ಥವನ್ನು ತಿಳಿಯಲು ಸಹಾಯ ಮಾಡಿ. ನಂತರ ವಿದ್ಯಾರ್ಥಿಗಳು ಮತ್ತೊಮ್ಮೆ ಕೀವರ್ಡ್ಸ್ಗಳ ಅರ್ಥವನ್ನು ಹುಡುಕಿ ಅದನ್ನು ನೋಟ್ಬುಕ್ನಲ್ಲಿ ಬರೆಯಬಹುದು. ರಾಮು knows how to knot a rope.
ವಿದ್ಯಾರ್ಥಿಗಳು ಈ ಸೆಂಟೆನ್ಸ್ ನಲ್ಲಿ ನೋಸ್ ಮತ್ತು ನಾಟ್ ಇವುಗಳ ಅರ್ಥವನ್ನು ತಿಳಿದಿದ್ದರೆ ಅವರು ಆ ಸೆಂಟೆನ್ಸ್ ನ ಅರ್ಥವನ್ನು ವಿವರಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಗ್ಲಾಸರಿಯಲ್ಲಿ ಅರ್ಥವನ್ನು ಕಂಡುಹಿಡಿಯಲು ಸಮಯಾವಕಾಶ ನೀಡಿ. ನಾವೀಗ ಇತರ ಸೆಂಟೆನ್ಸ್ಗಳು ಯಾವುವು ಎಂದು ನೋಡೋಣ. ಶೀಲಾ ಕಟ್ ದ ಆಪಲ್ ವಿತ್ ಅ ನೈಫ್. Knock at the door and turn the knob to enter the room. Ravi wrote the wrong answer in his exam. The worm wriggled on the girl's wrist. Players use kneecaps to protect their knees. The wrestler wrapped a band around his wrist. ವಿದ್ಯಾರ್ಥಿಗಳು ಈ ಸೆಂಟೆನ್ಸ್ಗಳನ್ನು ತಮ್ಮ ನೋಟ್ಬುಕ್ಗಳಲ್ಲಿ ಬರೆಯಬೇಕು ಮತ್ತು ಅವರು ಬರೆಯುವಾಗ ಇವುಗಳನ್ನು ಗಟ್ಟಿಯಾಗಿ ಓದಬೇಕು. ಶಿಕ್ಷಕರೇ, ವಿದ್ಯಾರ್ಥಿಗಳ ಈ ಕೆಲಸವನ್ನು ನೀವು ಹೇಗೆ ಪರಿಶೀಲಿಸುತ್ತೀರಿ? ವಿದ್ಯಾರ್ಥಿಗಳಿಗೆ ಟೀಚರ್ ಕಾರ್ಡ್ ಅನ್ನು ನೀಡಿ ಓದಲು ತಿಳಿಸಿ. ನೀವು ಅವರ ವರ್ಕ್ ಬುಕ್ಗಳನ್ನು ಬಳಸಿ ಅವರು ಓದಲು ಸಾಧ್ಯವಾಗದ ವರ್ಡ್ಸ್ ಗಳನ್ನು ಅಂಡರ್ಲೈನ್ ಮಾಡಿ. ಹೀಗೆ ಅಂಡರ್ಲೈನ್ ಮಾಡಿದ ವರ್ಡ್ಸ್ ಗಳನ್ನು ವಿದ್ಯಾರ್ಥಿಗಳು ಜೋರಾಗಿ ಹೇಳುತ್ತಾ ನೋಟ್ಬುಕ್ನಲ್ಲಿ 5 ಬಾರಿ ಬರೆಯುವಂತೆ ಸೂಚಿಸಿ. ವಿದ್ಯಾರ್ಥಿಗಳಿಗೆ ಸೆಂಟೆನ್ಸ್ಗಳ ಅರ್ಥವನ್ನು ವಿವರಿಸಲು ಕೇಳಿ. ಸೆಂಟೆನ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ರಾಮು, ನೋಸ್, ನಾಟ್ ಮತ್ತು ರೋಪ್ ನಂತಹ ಪದಗಳನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಅವುಗಳನ್ನು ಒಟ್ಟಿಗೆ ಸಂಯೋಜಿಸುವ ಮೂಲಕ ಸೆಂಟೆನ್ಸ್ಗಳನ್ನು ಓದಲು ಸಹಾಯ ಮಾಡಿ. ವಿದ್ಯಾರ್ಥಿಗಳು ತಮ್ಮ ನೋಟ್ಬುಕ್ಗಳಲ್ಲಿ ಮಾಡಿದ ರಿಟನ್ ವರ್ಕ್ ಹಾಗೂ ಗ್ಲಾಸರಿ ವರ್ಕ್ ಅನ್ನು ರಿವ್ಯೂ ಮಾಡಿ. ವಿದ್ಯಾರ್ಥಿಗಳು ಎಲ್ಲಾ ಹಂತಗಳನ್ನು ಪೂರ್ಣಗೊಳಿಸಿದ ನಂತರ ಪ್ರಗತಿ ನೋಟದಲ್ಲಿ ಮಾರ್ಕ್ ಮಾಡಲು ಸೂಚಿಸಿ. Step 3. Read the key sentences from the story Toto directs the traffic from the level 2 reader. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಲೆವೆಲ್ 2 ರೀಡರ್ ನಿಂದ ಟೋಟೋ ಡೈರೆಕ್ಟ್ಸ್ ದ ಟ್ರಾಫಿಕ್ ಸ್ಟೋರಿಯ ಕೀ ಸೆಂಟೆನ್ಸ್ ಗಳನ್ನು ಓದಲು ಮುಂದಾಗುತ್ತಾರೆ. ವಿದ್ಯಾರ್ಥಿಗಳು ಗ್ರೂಪ್ಸ್ ಅಥವಾ ಪೇರ್ಸ್ ನಲ್ಲಿಯೂ ವರ್ಕ್ ಮಾಡಬಹುದು. ಆದರೆ ಅವರು ಓದುವಾಗ ಪ್ರತಿ ಪದದ ಕೆಳಗಡೆ ಬೆರಳನ್ನಿಡುತ್ತಾ ಓದಬೇಕು. ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಓದಿದ ನಂತರವೇ ರಿವ್ಯೂಗಾಗಿ ನಿಮ್ಮ ಬಳಿಗೆ ಬರಬೇಕು ಹಾಗೂ ಹೈಲೈಟ್ ಮಾಡಿದ ಪದಗಳ ಅರ್ಥವನ್ನು ಗ್ಲಾಸರಿಯಲ್ಲಿ ಕಂಡುಹಿಡಿಯಬೇಕು. ಶಿಕ್ಷಕರೇ, ನೀವು ರಿವ್ಯೂ ಮಾಡುವಾಗ ವಿದ್ಯಾರ್ಥಿಗಳ ರೀಡಿಂಗ್ ಸ್ಕಿಲ್ ಆಸ್ ವೆಲ್ ಆಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಚೆಕ್ ಮಾಡಲು ಅವರು ಓದಿದ ಸೆಂಟೆನ್ಸ್ಗಳ ಅರ್ಥವನ್ನು ಕೇಳಬೇಕು. ಇಲ್ಲವೇ ಸೆಂಟೆನ್ಸ್ಗಳನ್ನು ಆಧರಿಸಿದ ಪ್ರಶ್ನೆಯನ್ನು ಕೇಳಬೇಕು. ಉದಾಹರಣೆಗೆ, ವಾಟ್ ಹ್ಯಾಪನ್ ಟು ದ ಬಲೂನ್ಸ್? Step 4. Children read the complete story. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕಂಪ್ಲೀಟ್ ಸ್ಟೋರಿಯನ್ನು ಓದಬೇಕು. ಈ ವರ್ಕ್ ಅನ್ನು ಅವರು ಗ್ರೂಪ್ನಲ್ಲಿ ಅಥವಾ ಪೇರ್ಸ್ ನಲ್ಲಿಯೂ ಮಾಡಬಹುದು. ಆದರೆ ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಓದಿದ ನಂತರವೇ ರಿವ್ಯೂಗಾಗಿ ನಿಮ್ಮ ಬಳಿಗೆ ಬರಬೇಕು. ಈಗ ರಿವ್ಯೂ. ವಿದ್ಯಾರ್ಥಿಗಳ ಓದುವ ಸಾಮರ್ಥ್ಯವನ್ನು ರಿವ್ಯೂ ಮಾಡುವಾಗ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಕಾರ್ಡ್ ಅನ್ನು ನೀಡಿ ಓದಲು ತಿಳಿಸಿ. ನೀವು ಅವರ ವರ್ಕ್ ಬುಕ್ಗಳನ್ನು ನೋಡುತ್ತಾ ಅವರು ಓದಲು ಸಾಧ್ಯವಾಗದ ವರ್ಡ್ಸ್ ಗಳನ್ನು ಅಂಡರ್ಲೈನ್ ಮಾಡಿ. ಹೀಗೆ ಮಾಡಿದ ವರ್ಡ್ಸ್ ಗಳನ್ನು ಅವರು ಜೋರಾಗಿ ಹೇಳುತ್ತಾ ನೋಟ್ಬುಕ್ನಲ್ಲಿ 5 ಬಾರಿ ಬರೆಯುವಂತೆ ಸೂಚಿಸಿ. ಕಥೆಯಲ್ಲಿನ ಕೆಲವು ಸೆಂಟೆನ್ಸ್ಗಳ ಅರ್ಥವನ್ನು ವಿವರಿಸಲು ಅವರನ್ನು ಕೇಳಿ. ವಿದ್ಯಾರ್ಥಿಗಳು ತಮ್ಮ ನೋಟ್ಬುಕ್ನಲ್ಲಿ ಮಾಡಿದ ಎಲ್ಲಾ ರಿಟರ್ನ್ ವರ್ಕ್ ಅನ್ನು ರಿವ್ಯೂ ಮಾಡಿ. ಎಲ್ಲಾ ಹಂತಗಳನ್ನು ವಿದ್ಯಾರ್ಥಿಗಳು ಪೂರ್ಣಗೊಳಿಸಿದ ನಂತರವೇ ಪ್ರಗತಿ ನೋಟದಲ್ಲಿ ಮಾರ್ಕ್ ಮಾಡಲು ಹೇಳಿ. ಇಲ್ಲಿಗೆ ರೀಡಿಂಗ್ ಅಂಡ್ ರೈಟಿಂಗ್ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್ ನ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತದೆ. ಸ್ಟೆಪ್ 5. ಇಂಟ್ರೊಡಕ್ಷನ್ ಆಫ್ ದ ಸೈಲೆಂಟ್ ಲೆಟರ್ಸ್ GH. ಈಗ ನಾವು ಸೈಲೆಂಟ್ ಲೆಟರ್ಸ್ ಗಳಾದ GH ನೊಂದಿಗಿರುವ ಪದಗಳ ಇಂಟ್ರೊಡಕ್ಷನ್ ಮಾಡುವುದು ಹೇಗೆ ಎಂದು ತಿಳಿಯೋಣ.
ವಿದ್ಯಾರ್ಥಿಗಳಿಗೆ ನಾವೀಗ ಇನ್ನೊಂದು ಸೈಲೆಂಟ್ ಲೆಟರ್ ಇರುವ ವರ್ಡ್ಸ್ ಗಳನ್ನು ತಿಳಿಯೋಣವೆಂದು ಹೇಳಿ. ಹೈ, ಲೈಟ್ ಮತ್ತು ವೇಟ್ ಈ 3 ವರ್ಡ್ಸ್ ಗಳನ್ನು ಬ್ಲಾಕ್ ಬೋರ್ಡ್ ನಲ್ಲಿ ಬರೆಯಿರಿ, ಇಲ್ಲವೇ ಅದರ ಫ್ಲಾಶ್ ಕಾರ್ಡ್ ಗಳನ್ನು ತೋರಿಸಿ. ನೀವು ಈ ವರ್ಡ್ಸ್ ಗಳನ್ನು ಗಟ್ಟಿಯಾಗಿ ಓದಿ ವಿದ್ಯಾರ್ಥಿಗಳಿಗೆ ಅದನ್ನು ಪುನರಾವರ್ತಿಸಲು ಹೇಳಿ. ಹೈ, ಲೈಟ್, ವೇಟ್. ಈ 3 ವರ್ಡ್ಸ್ ಗಳಲ್ಲಿ ಸೈಲೆಂಟ್ ಲೆಟರ್ಸ್ ಗಳನ್ನು ಯಾವುದು ಎಂದು ಊಹಿಸಬಹುದೇ ಎಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ. ಪ್ರತಿ ಲೆಟರ್ಸ್ ನ ಸೌಂಡ್ ಅನ್ನು ಉಚ್ಚರಿಸಲು ವಿದ್ಯಾರ್ಥಿಗಳಿಗೆ ಹೇಳಿ. ಇದರಿಂದ ಸೈಲೆಂಟ್ ಲೆಟರ್ಸ್ ಗಳನ್ನು ಊಹಿಸಲು ಅವರಿಗೆ ಸಹಾಯವಾಗುತ್ತದೆ. ಎನ್ ಹಿಂದೆ ಕೆ ಬಂದಾಗ ಕೆ ಸೈಲೆಂಟ್ ಆಗಿರುವಂತೆ, ಆರ್ ನ ಹಿಂದೆ ಡಬ್ಲ್ಯೂ ಬಂದಾಗ ಡಬ್ಲ್ಯೂ ಸೈಲೆಂಟ್ ಆಗಿರುವಂತೆ, ಜಿ ಮತ್ತು ಹೆಚ್ ಒಂದು ಪದದಲ್ಲಿ ಒಟ್ಟಿಗೆ ಬಂದಾಗ ಅವೆರಡೂ ಸೈಲೆಂಟ್ ಆಗುತ್ತವೆ ಎಂದು ವಿವರಿಸಿ. ನಾವೀಗ ಜಿಎಚ್ ಲೆಟರ್ಸ್ ಗಳು ಸೈಲೆಂಟ್ ಆಗುವ ವಿವಿಧ ಸಂದರ್ಭಗಳನ್ನು ತಿಳಿಯೋಣ. When G and H come together after a vowel, it disappears and becomes silent. ಒಂದು ಸ್ವರದ ನಂತರ ಜಿ ಮತ್ತು ಹೆಚ್ ಒಟ್ಟಿಗೆ ಬಂದಾಗ ಅವು ಕಣ್ಮರೆಯಾಗಿ ಸೈಲೆಂಟ್ ಆಗುತ್ತವೆ. ಉದಾಹರಣೆಗೆ ಜಿಎಚ್ ಒಂದು ಪದದಲ್ಲಿ ಕೊನೆಯ ಅಕ್ಷರಗಳಾಗಿದ್ದಾಗ ಸ್ವರವನ್ನು ಮಾತ್ರ ಉಚ್ಚರಿಸಲಾಗುತ್ತದೆ. ಥಾಯ್, ಹೈ. 2. When GH comes in the middle but it is followed by a T, only T is pronounced. GH ವರ್ಡ್ಸ್ ಮಧ್ಯದಲ್ಲಿ ಬಂದು ಅದರ ನಂತರ T ಬಂದಾಗ GH ಸೈಲೆಂಟ್ ಆಗಿ T ಯನ್ನು ಮಾತ್ರ ಉಚ್ಚರಿಸಲಾಗುತ್ತದೆ. ಉದಾಹರಣೆಗೆ ಲೈಟ್, ಫೈಟ್. 3. GHT is often used to change the words from the present tense to past tense, then GH becomes silent. ಸಾಮಾನ್ಯವಾಗಿ ಕೆಲವು ಪದಗಳಲ್ಲಿ ಪ್ರೆಸೆಂಟ್ ಟೆನ್ಸ್ ನಿಂದ ಪಾಸ್ಟ್ ಟೆನ್ಸ್ ಗೆ ಬದಲಾಯಿಸಲು ಜಿಎಚ್ಟಿ ಬಳಸಲಾಗುತ್ತದೆ. ಆಗ ಕೂಡ ಜಿಎಚ್ ಸೈಲೆಂಟ್ ಆಗಿ ಟಿ ಯನ್ನು ಮಾತ್ರ ಉಚ್ಚರಿಸಲಾಗುತ್ತದೆ. ಉದಾಹರಣೆಗೆ ಕ್ಯಾಚ್, ಕಾಟ್. ಇನ್ನು ಮುಂದುವರೆದು ಜಿಎಚ್ ಸಹ ಫ ಸೌಂಡ್ ಅನ್ನು ನೀಡುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ವಿವರಿಸಿ. ಉದಾಹರಣೆಗೆ ಲಾಫ್, ರಫ್, ಟಫ್ ಇತ್ಯಾದಿ. ವಿದ್ಯಾರ್ಥಿಗಳಿಗೆ ಈ ಪದಗಳನ್ನು ಹೇಗೆ ಪರಿಚಯಿಸಬೇಕು ಎಂದು ತಿಳಿಯೋಣವೇ? ಲಾಫ್ ಮತ್ತು ಕಾಫ್ ಪದಗಳ ಫ್ಲಾಶ್ ಕಾರ್ಡ್ಗಳನ್ನು ತೋರಿಸಿ ಅವುಗಳನ್ನು ಗಟ್ಟಿಯಾಗಿ ಓದಿ. ಇಂಗ್ಲಿಷ್ನಲ್ಲಿ ಕೆಲವು ಪದಗಳಲ್ಲಿ ಜಿಎಚ್ ಲೆಟರ್ಸ್ಗಳು ಒಟ್ಟಿಗೆ ಬಂದಾಗ ಅವು ಫ ಸೌಂಡ್ ಅನ್ನು ನೀಡುತ್ತವೆ ಎಂದು ವಿವರಿಸಿ. ಇದು ಎಲ್ಲಾ ಪದಗಳಲ್ಲಿಯೂ ಸಂಭವಿಸುವುದಿಲ್ಲ ಎಂದು ಕೂಡ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಸಿ. ಆದರೆ ವಿದ್ಯಾರ್ಥಿಗಳಿಗೆ ಕೆಲವು ಸಾಮಾನ್ಯ ಪದಗಳಲ್ಲಿ ಇದನ್ನು ಓದಲು ಸಾಧ್ಯವಾಗಬೇಕು. ಈ ಎಲ್ಲಾ ಪದಗಳನ್ನು ಪರಿಚಯಿಸಿದ ನಂತರ ರೀಡ್ ಅಲೌಡ್ ಎಕ್ಸರ್ಸೈಸ್ ಹಾಗೂ ರೈಟಿಂಗ್ ಆಫ್ ದೀಸ್ ವರ್ಡ್ಸ್ ಅಂದರೆ ಪದಗಳನ್ನು ಓದುವ ಮತ್ತು ಬರೆಯುವ ಎಕ್ಸರ್ಸೈಸ್ಗಳು ಸಾಗುತ್ತವೆ. ಹೈ, ಥಾಯ್, ಸಾಯ್, ಫೈಟ್, ಲೈಟ್, ರೈಟ್ ಇತ್ಯಾದಿ ಪದಗಳನ್ನು ಟೇಬಲ್ನಲ್ಲಿ ನೀಡಲಾಗಿದೆ. ವಿದ್ಯಾರ್ಥಿಗಳು ಇವುಗಳನ್ನು ಎಡದಿಂದ ಬಲಕ್ಕೆ ಓದಲು ಸಹಕರಿಸಿ. ಹೀಗೆ ಮಾಡುವುದರಿಂದ ದೇ ವಿಲ್ ಎಂಜಾಯ್ ರೀಡಿಂಗ್ ರೈಮಿಂಗ್ ವರ್ಡ್ಸ್ ಅಂಡ್ ರಿಮೆಂಬರ್ ದೆಮ್ ಈಸಿಲಿ. ಪ್ರಾಸಬದ್ಧ ಪದಗಳನ್ನು ಓದುವುದನ್ನು ಆನಂದಿಸುತ್ತಾರೆ ಮತ್ತು ಅವುಗಳನ್ನು ಸುಲಭವಾಗಿ ವಿದ್ಯಾರ್ಥಿಗಳು ನೆನಪಿಸಿಕೊಳ್ಳುತ್ತಾರೆ. ಕೆಲವು ಪದಗಳು ಕಷ್ಟಕರವಾಗಿರಬಹುದು ಮತ್ತು ವಿದ್ಯಾರ್ಥಿಗಳು ತಪ್ಪಾಗಿಯೂ ಓದಬಹುದು. ಪದಗಳನ್ನು ಬೇರ್ಪಡಿಸುವ ಮೂಲಕ ಸರಿಯಾದ ಉಚ್ಚಾರಣೆಯನ್ನು ಪಡೆಯಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಥ್ರೂ ಪದವು ವಿಶೇಷವಾಗಿ ಕಷ್ಟಕರವಾಗಿದೆ, ಆದರೆ ಇದನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಇದನ್ನು ಥ್ರೂ ಎಂದು ಬೇರ್ಪಡಿಸುವ ಮೂಲಕ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ. ಶಿಕ್ಷಕರೇ ಗಮನಿಸಿ, ವಿದ್ಯಾರ್ಥಿಗಳು ROU ಅನ್ನು ರೌಂಡ್ ನಲ್ಲಿರುವಂತೆ ರೌ ಎಂದು ಉಚ್ಚರಿಸಬಹುದು. ಇದನ್ನು ಸರಿಪಡಿಸಿ ಇದನ್ನು ಥ್ರೂ ಎಂದು ಉಚ್ಚರಿಸಲು ಸಹಕರಿಸಿ. Step 6. Reading of sentences with some of the new words they have learned.
ಈ ಹಂತದಲ್ಲಿ ವಿದ್ಯಾರ್ಥಿಗಳು ತಾವು ಕಲಿತ ಕೆಲವು ಹೊಸ ಪದಗಳೊಂದಿಗೆ ಸೆಂಟೆನ್ಸ್ಗಳನ್ನು ಓದುತ್ತಾರೆ. The sick man coughed throughout the night. The light was bright enough for the children to read. Some stories frighten Sita. Other stories make her laugh. The children were told not to be naughty or fight with each other. The teacher checked the height and weight of all the students. The boy thought that his coat was very tight. ಶಿಕ್ಷಕರೇ, ವಿದ್ಯಾರ್ಥಿಗಳು ಈ ವಾಕ್ಯಗಳನ್ನು ಓದಿ ಪ್ರಶಂಸಿಸಲು ಅಥವಾ ಮೆಚ್ಚುಗೆ ವ್ಯಕ್ತಪಡಿಸಲು ಅವರಿಗೆ ಪದಗಳ ಅರ್ಥ ತಿಳಿದಿರುವುದು ತುಂಬಾ ಮುಖ್ಯ. ಆದ್ದರಿಂದ ನೀಲಿ ಬಣ್ಣದಲ್ಲಿ ಹೈಲೈಟ್ ಮಾಡಲಾದ ಪದಗಳ ಅರ್ಥವನ್ನು ಗ್ಲಾಸರಿಯಲ್ಲಿ ನೋಡಲು ಮತ್ತು ಅವುಗಳನ್ನು ನೋಟ್ಬುಕ್ನಲ್ಲಿ ಬರೆಯಲು ನೀವು ಅವರಿಗೆ ಹೇಳಬೇಕು. Steps 7 and 8. Reading key sentences from the level 2 story followed by reading the complete story. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಮೊದಲಿಗೆ ಲೆವೆಲ್ 2 ನ ಟೋಟೋ ಇನ್ ದ ಸ್ಕೈ ಸ್ಟೋರಿಯ ಕೀ ಸೆಂಟೆನ್ಸ್ಗಳನ್ನು ಓದಬೇಕು. ನಂತರ ಅವರು ವರ್ಕ್ ಬುಕ್ ನಲ್ಲಿ ನೀಡಲಾದ ಕಂಪ್ಲೀಟ್ ಸ್ಟೋರಿಯನ್ನು ಓದಬೇಕು. ಸ್ಟೆಪ್ಸ್ 9 and 10. ಈ ಹಂತದಲ್ಲಿ ಬರುವ ಆಕ್ಟಿವಿಟಿ 10 to 13 ಮತ್ತು ಆಕ್ಟಿವಿಟಿ 15 to 18 ಪ್ರಾಕ್ಟೀಸ್ ಆಕ್ಟಿವಿಟೀಸ್ ಅಥವಾ ಲೆಟ್ ಅಸ್ ಡೂ ಆಕ್ಟಿವಿಟೀಸ್ ಗಳಾಗಿವೆ. ಈ ಆಕ್ಟಿವಿಟೀಸ್ಗಳು ಸ್ಟೋರಿ, ರೈಮ್ಸ್, ಗ್ರಾಮರ್ ಮತ್ತು ವೊಕ್ಯಾಬುಲರಿಯನ್ನು ಆಧರಿಸಿವೆ. ಕರ್ನಾಟಕದಲ್ಲಿ ದ್ವಿಭಾಷಾ ಶಾಲೆಗಳಲ್ಲಿ ಬಳಸಲಾಗುವ ಎನ್ಸಿಇಆರ್ಟಿ ಪಠ್ಯಪುಸ್ತಕ ಮ್ಯಾರಿಗೋಲ್ಡ್ ನ ಆಕ್ಟಿವಿಟೀಸ್ಗಳನ್ನು ಇವು ಮಾದರಿಯಾಗಿ ಹೊಂದಿವೆ. ಈ ಮೈಲ್ಸ್ಟೋನ್ ನಲ್ಲಿ ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಕಲಿತದ್ದನ್ನು ಅಪ್ಲೈ ಮಾಡಲು ಅಂದರೆ ಅನ್ವಯಿಸಲು ಅನುವು ಮಾಡಿಕೊಡಲಾಗಿದೆ. ಈಗ ರಿವ್ಯೂ ಹೇಗೆ ಮಾಡುವುದು ಎಂದು ತಿಳಿಯೋಣ. ಚೆಕ್ ದ ಎಕ್ಸರ್ಸೈಸ್ ಅಂಡ್ ಆಸ್ಕ್ ದ ಚಿಲ್ಡ್ರನ್ ಟು ಎಕ್ಸ್ಪ್ಲೇನ್. ವಿದ್ಯಾರ್ಥಿಗಳು ಮಾಡಿರುವ ಎಕ್ಸರ್ಸೈಸ್ಗಳನ್ನು ಪರಿಶೀಲಿಸಿ ಮತ್ತು ಅವರು ಏನು ಮಾಡಿದ್ದಾರೆಂದು ವಿವರಿಸಲು ತಿಳಿಸಿ. ವಿದ್ಯಾರ್ಥಿಗಳು ಸ್ನೇಹಿತರಿಂದ ನಕಲು ಮಾಡಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಅತಿ ಮುಖ್ಯ. ಮೇಕ್ ಶ್ಯೂರ್ ದಟ್ ಸ್ಟೂಡೆಂಟ್ ಹ್ಯಾವ್ ಡನ್ ದ ಎಕ್ಸರ್ಸೈಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ವಿದ್ಯಾರ್ಥಿಗಳು ತಮ್ಮ ಅಂಡರ್ಸ್ಟ್ಯಾಂಡಿಂಗ್ ನಿಂದ ಎಕ್ಸರ್ಸೈಸ್ ಮಾಡಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಎಕ್ಸ್ಪ್ಲೇನ್ ದ ಮಿಸ್ಟೇಕ್ಸ್ ಇಫ್ ಎನಿ. ಯಾವುದಾದರೂ ಮಿಸ್ಟೇಕ್ಸ್ ಗಳಿದ್ದಲ್ಲಿ ಅವುಗಳನ್ನು ವಿವರಿಸಿ. Make the students correct any mistakes by writing the correct answers. ವಿದ್ಯಾರ್ಥಿಗಳು ವರ್ಕ್ ಬುಕ್ ನಲ್ಲಿ ಎಕ್ಸರ್ಸೈಸ್ ಗಳನ್ನು ಮಾಡಿರುವುದರಿಂದ ಇಲ್ಲಿ ಯಾವುದೇ ಮಿಸ್ಟೇಕ್ಸ್ ಗಳಾಗಿದ್ದಲ್ಲಿ ಸರಿಯಾದ ಉತ್ತರಗಳನ್ನು ವಿದ್ಯಾರ್ಥಿಗಳು ತಮ್ಮ ನೋಟ್ಬುಕ್ ನಲ್ಲಿ ಬರೆಯುವ ಮೂಲಕ ಸರಿಪಡಿಸುವಂತೆ ಸೂಚಿಸಿ. ಸ್ಟೆಪ್ 11. ಲೆಟ್ ಅಸ್ ಡೂ ಆಕ್ಟಿವಿಟೀಸ್ ಗಳ ನಡುವೆ ಬರುವ ಆಕ್ಟಿವಿಟಿ 14 ರೀಡಿಂಗ್ ದ ಕಂಪೋಸಿಟ್ ಸ್ಟೋರಿ ಆಗಿದೆ. ಇಲ್ಲಿ ಲೆವೆಲ್ 1, ಲೆವೆಲ್ 2 ಮತ್ತು ಲೆವೆಲ್ 3 ಸ್ಟೋರೀಸ್ ಗಳ ಮೇನ್ ಎಲಿಮೆಂಟ್ಸ್ ಗಳನ್ನು ಕ್ಯಾಪ್ಚರ್ ಮಾಡಲಾಗಿದೆ. ಈ ಮೈಲ್ಸ್ಟೋನ್ ನ ಥೀಮ್ ನಂಬರ್ಸ್ ನ ಅಡಿಯಲ್ಲಿನ ಕಂಪೋಸಿಟ್ ಸ್ಟೋರಿಗೆ ಟೋಟೋ ಫ್ಲೈಸ್ ವಿತ್ ದ ಬಲೂನ್ಸ್ ಎಂಬ ಟೈಟಲ್ ನೀಡಲಾಗಿದೆ. ರಿವ್ಯೂ. ಚೆಕಿಂಗ್ ಅಕ್ಯುರಸಿ. ಮೊದಲು ನೀವು ಅಕ್ಯುರಸಿ ಅಂದರೆ ನಿಖರತೆಯನ್ನು ಪರಿಶೀಲಿಸಬೇಕು. ವಿದ್ಯಾರ್ಥಿಯು ಸರಿಯಾಗಿ ಓದುತ್ತಿದ್ದಾನೆಯೇ? ಅಕ್ಯುರಸಿಯನ್ನು ಪರಿಶೀಲಿಸಲು ವಿದ್ಯಾರ್ಥಿಗೆ ಟೀಚರ್ ಕಾರ್ಡ್ನಿಂದ ಓದಲು ಅವಕಾಶ ನೀಡಿ ನೀವು ಅವರ ವರ್ಕ್ ಬುಕ್ ನಲ್ಲಿ ಓದುವಿಕೆಯನ್ನು ಅನುಸರಿಸುತ್ತಾ ಅವರ ತಪ್ಪುಗಳನ್ನು ಅಂಡರ್ಲೈನ್ ಮಾಡಿ ಮತ್ತು ರಿವ್ಯೂ ಮಾಡಿ. ವಿದ್ಯಾರ್ಥಿಗಳು ಸೈಟ್ ವರ್ಡ್ಸ್ ಗಳನ್ನು ಓದಲು ಕಷ್ಟಪಡಬಹುದು. ಅವುಗಳನ್ನು ನೋಟ್ಬುಕ್ ನಲ್ಲಿ ಬರೆಯುವ ಮೂಲಕ ಅವುಗಳನ್ನು ರಿವೈಸ್ ಮಾಡುವಂತೆ ಮಾಡಿ. ವಿದ್ಯಾರ್ಥಿಗಳು ತಮ್ಮ ನೋಟ್ಬುಕ್ ನಲ್ಲಿ 5 ಬಾರಿ ಬರೆಯುವ ಮೂಲಕ ತಪ್ಪುಗಳನ್ನು ಸರಿಪಡಿಸುವಂತೆ ಮಾಡಿ. ಚೆಕಿಂಗ್ ಸ್ಪೀಡ್. ಚೆಕಿಂಗ್ ಅಕ್ಯುರಸಿ ಆದ ನಂತರ ನೀವು ವಿದ್ಯಾರ್ಥಿಗಳ ರೀಡಿಂಗ್ ಸ್ಪೀಡ್ ಅನ್ನು ಪರಿಶೀಲಿಸಿ. ಸ್ಟೋರಿಯನ್ನು ಓದಲು ವಿದ್ಯಾರ್ಥಿಯು ತೆಗೆದುಕೊಂಡ ಸಮಯವನ್ನು ಪರಿಶೀಲಿಸಿ.
ವಿದ್ಯಾರ್ಥಿಗಳು 150 ಪದಗಳ ಈ ಸ್ಟೋರಿಯನ್ನು 3 ರಿಂದ 4 ನಿಮಿಷಗಳಲ್ಲಿ ಓದಬೇಕು. ಕಾಂಪೋಸಿಟ್ ಸ್ಟೋರಿಯನ್ನು ಓದಲು ವಿದ್ಯಾರ್ಥಿಯು 7 ನಿಮಿಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದರೆ ಅವನಿಗೆ ಅಥವಾ ಅವಳಿಗೆ ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ. ಮತ್ತೆ ಕಾಂಪೋಸಿಟ್ ಸ್ಟೋರಿಯನ್ನು ಓದಲು ಪ್ರಯತ್ನಿಸುವ ಮೂಲಕ ಮೊದಲು ಎಲ್ಲಾ ಸ್ಟೋರಿಗಳನ್ನು ಅಂದರೆ 3 ಲೆವೆಲ್ನ 3 ಸ್ಟೋರಿಗಳನ್ನು ಓದಲು ಪ್ರೋತ್ಸಾಹಿಸಬೇಕು. ಚೆಕಿಂಗ್ ಕಾಂಪ್ರಹೆನ್ಷನ್. Another important factor of review is comprehension, ಅಂದರೆ ಗ್ರಹಿಕೆ. ವಿದ್ಯಾರ್ಥಿಗಳು ಏನು ಓದುತ್ತಿದ್ದಾರೆಂದು ಅವರಿಗೆ ಅರ್ಥವಾಗುತ್ತಿದೆಯೇ ಎಂದು ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ವಿದ್ಯಾರ್ಥಿಗಳು ಸೆಂಟೆನ್ಸ್ಗಳನ್ನು ಓದುವಾಗ ಆ ಸೆಂಟೆನ್ಸ್ಗಳ ಅರ್ಥವನ್ನು ವಿವರಿಸುವಂತೆ ನಡುವೆ ಕೇಳಬೇಕು. ಕೊನೆಯಲ್ಲಿ ಸ್ಟೋರಿಯನ್ನು ಓದಲು ತೆಗೆದುಕೊಂಡ ಸಮಯ ಮತ್ತು ವರ್ಕ್ಬುಕ್ನಲ್ಲಿ ಮಾಡಿದ ತಪ್ಪುಗಳ ಸಂಖ್ಯೆಯನ್ನು ಮಾರ್ಕ್ ಮಾಡಿ. ವಿದ್ಯಾರ್ಥಿಗಳು 95% ಅಕ್ಯುರೆಸಿಯೊಂದಿಗೆ ಓದುವ ನಿರೀಕ್ಷೆಯಿದೆ. ಸ್ಟೆಪ್ 12 and 14. ಸ್ಟೆಪ್ 12ನ ನಂತರ ವಿದ್ಯಾರ್ಥಿಗಳು ತಮ್ಮ ವರ್ಕ್ಬುಕ್ನಲ್ಲಿ ಮಾಡುವ ಕೆಲವು ಪ್ರಾಕ್ಟೀಸ್ ಆಕ್ಟಿವಿಟೀಸ್ಗಳನ್ನು ಮಾಡುತ್ತಾರೆ. ಸ್ಟೆಪ್ 13. ಲೆಟ್ ಅಸ್ ಡೂ ಆಕ್ಟಿವಿಟಿನಲ್ಲಿ ಒಂದು ಆಕ್ಟಿವಿಟಿ 17 ಕಾರ್ಡ್ ನಂಬರ್ 98 ಬಿಂಗೋ ಗೇಮ್ ಅಂದರೆ ಸಂಖ್ಯೆಗಳ ಆಧರಿಸಿದ ಆಕ್ಟಿವಿಟಿಯಾಗಿದೆ. ಇದನ್ನು ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕದಲ್ಲಿ ಕಾಣುವುದಿಲ್ಲ. ಈ ಆಕ್ಟಿವಿಟಿಗಾಗಿ 2 ಟೀಚರ್ ಕಾರ್ಡ್ಸ್ಗಳಿದ್ದು ಇಲ್ಲಿ ಅಂಕಿಗಳನ್ನು ಸಂಖ್ಯೆಯ ಮತ್ತು ಅಕ್ಷರಗಳ ರೂಪದಲ್ಲಿ ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ 5 ಬಿಂಗೋ ಕಾರ್ಡ್ಗಳಿದ್ದು ಆಟ ಆಡುವಾಗ ಎಲ್ಲ 5 ಕಾರ್ಡ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದಲ್ಲಿ ವಿದ್ಯಾರ್ಥಿಗಳನ್ನು 5 ಗುಂಪುಗಳಾಗಿಸಿ ಕಾರ್ಡ್ಗಳನ್ನು ವಿತರಿಸಿ ಕಾರ್ಡ್ನ ಮೇಲೆ ಇರಿಸಲು ಪ್ರತಿ ಗುಂಪಿಗೆ 8 ಪೆಬಲ್ಸ್ಗಳನ್ನು ನೀಡಿ. ನಾವೀಗ ಈ ಗೇಮ್ನ ಇನ್ಸ್ಟ್ರಕ್ಷನ್ಸ್ಗಳನ್ನು ತಿಳಿದುಕೊಳ್ಳೋಣ. 1. ಶಿಕ್ಷಕರು ಟೀಚರ್ಸ್ ಕಾರ್ಡ್ನಲ್ಲಿ ರ್ಯಾಂಡಮ್ ಆಗಿ ಇಂಗ್ಲಿಷ್ನಲ್ಲಿ ಸಂಖ್ಯೆಗಳನ್ನು ಓದಬೇಕು ಮತ್ತು ಓದಿದ ಸಂಖ್ಯೆಗಳನ್ನು ಪೆನ್ಸಿಲ್ ಬಳಸಿ ಟಿಕ್ ಮಾಡಬಹುದು. ಇಲ್ಲವೇ ಶಿಕ್ಷಕರು ತಮ್ಮ ನೋಟ್ಬುಕ್ನಲ್ಲಿ ಸಂಖ್ಯೆಗಳನ್ನು ಬರೆದುಕೊಳ್ಳಬಹುದು. ಆದರೆ ನೆನಪಿಡಿ, ಒಮ್ಮೆ ಓದಿದ ಅಥವಾ ಹೇಳಿದ ಸಂಖ್ಯೆಗಳು ಶಿಕ್ಷಕರ ಕಾರ್ಡ್ನಲ್ಲಿ ಮಾತ್ರ ಇರಬೇಕು. 2. ವಿದ್ಯಾರ್ಥಿಗಳು ಶಿಕ್ಷಕರು ಸಂಖ್ಯೆಗಳನ್ನು ಹೇಳಿದಾಗ ತಮ್ಮ ಕಾರ್ಡ್ಗಳನ್ನು ನೋಡಬೇಕು. ಪ್ರತಿ ಕಾರ್ಡ್ನಲ್ಲಿ 8 ಅಂಕಿ ಮತ್ತು ಪದಗಳಲ್ಲಿ ಬರೆದ 8 ಸಂಖ್ಯೆಗಳಿವೆ. 3. ವಿದ್ಯಾರ್ಥಿಗಳು ಕಾರ್ಡ್ನಲ್ಲಿರುವ ಸಂಖ್ಯೆಯನ್ನು ಗುರುತಿಸಿ ಮತ್ತು ಅವರು ತಮ್ಮ ಕಾರ್ಡ್ನಲ್ಲಿ ಅದನ್ನು ಕಂಡುಕೊಂಡರೆ ಅದರ ಮೇಲೆ ಪೆಬಲ್ಸ್ ಅನ್ನು ಇಡಬೇಕು. ಇಲ್ಲಿ ಮತ್ತೊಮ್ಮೆ ಅವರು ಅಂಕಿ ಮತ್ತು ಸಂಖ್ಯೆಯನ್ನು ಪದಗಳ ರೂಪದಲ್ಲಿ ಓದುತ್ತಾರೆ. 4. ಕಾರ್ಡ್ನಲ್ಲಿನ ಎಲ್ಲಾ ಸಂಖ್ಯೆಗಳ ಮೇಲೆ ಪೆಬಲ್ಸ್ಗಳನ್ನು ಇರಿಸಿದ ನಂತರ ಮೊದಲು ಆಟವನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿ ಅಥವಾ ಗುಂಪು ನಂಬರ್ಸ್ ಡನ್ ಎಂದು ಕರೆಯಬೇಕು. 5. ಶಿಕ್ಷಕರು ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಮಾಡಿದ್ದಾರೆಯೇ ಎಂದು ಪರಿಶೀಲಿಸಬೇಕು. 6. ಒಂದು ವಿದ್ಯಾರ್ಥಿ ಉಳಿಯುವವರೆಗೆ ಮಾತ್ರ ಈ ಆಟವನ್ನು ಮುಂದುವರಿಸಬೇಕು. 7. ಶಿಕ್ಷಕರು ಎಲ್ಲಾ ಸಂಖ್ಯೆಗಳನ್ನು ಹೇಳಿದ್ದು ವಿದ್ಯಾರ್ಥಿಗಳು ತಮ್ಮ ಕಾರ್ಡ್ನಲ್ಲಿ ಭರ್ತಿ ಮಾಡದಿದ್ದರೆ ಅವರು ಗುರುತಿಸದ ಸಂಖ್ಯೆಗಳನ್ನು ಪರಿಶೀಲಿಸಿ ಮತ್ತೆ ಪುನರಾವರ್ತಿಸಲು ಅವರನ್ನು ತಿಳಿಸಿ. Step 15. Children are now ready to read the unknown text in the form of a short story. ಆಕ್ಟಿವಿಟಿ ನಂಬರ್ 19 ಅನ್ನು ರೀಡ್ ಅ ನ್ಯೂ ಸ್ಟೋರಿ ಎಂದು ಕರೆಯಲಾಗುತ್ತದೆ. ಮೈಲ್ಸ್ಟೋನ್ 5 ನಿಂದ ಪ್ರತಿ ಮೈಲ್ಸ್ಟೋನ್ಗೆ 10 ಸ್ಟೋರಿ ಬುಕ್ಸ್ಗಳನ್ನು ನಿಗದಿಪಡಿಸಲಾಗಿದೆ. ಟೀಚರ್ ಕಾರ್ಡ್ನಲ್ಲಿ ಲಿಸ್ಟ್ ಆಫ್ ಬುಕ್ಸ್ ಅನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳು ಸ್ಟೋರಿಗಳ ಎಲ್ಲಾ 3 ಯೂನಿಟ್ಸ್ಗಳನ್ನು ಮತ್ತು ಕಾಂಪೋಸಿಟ್ ಸ್ಟೋರಿಯನ್ನು ಓದಿದ ನಂತರ ಅವರು ಸರಳ ಪದಗಳನ್ನು ಒಳಗೊಂಡಿರುವ ಅನ್ನೋನ್ ಟೆಕ್ಸ್ಟ್ ಅನ್ನು ಶಾರ್ಟ್ ಸ್ಟೋರಿಯ ರೂಪದಲ್ಲಿ ಓದಲು ಸಿದ್ಧರಾಗುತ್ತಾರೆ. ಈ ಸೆಟ್ ಆಫ್ ಸ್ಟೋರೀಸ್ ಅವರು ಮೈಲ್ಸ್ಟೋನ್ 5 ನಲ್ಲಿ ಓದಿದ ಸೆಟ್ ಆಫ್ ಸ್ಟೋರೀಸ್ ಗಿಂತ ಸ್ವಲ್ಪ ಲಾಂಗ್ ಆಗಿರುತ್ತದೆ. ವರ್ಕ್ ಬುಕ್
ನಲ್ಲಿ ಒಂದು ಪೇಜ್ ಇದ್ದು ಅಲ್ಲಿ ವಿದ್ಯಾರ್ಥಿಗಳು ತಾವು ಓದಿದ ಸ್ಟೋರಿ ಅಂದರೆ ನೇಮ್ ಆಫ್ ದ ಸ್ಟೋರಿ, ನೇಮ್ ಆಫ್ ದ ಕ್ಯಾರೆಕ್ಟರ್ಸ್ ಇನ್ ದ ಸ್ಟೋರಿ ಯನ್ನು ಬರೆಯಬಹುದು ಮತ್ತು ತಮಗಿಷ್ಟವಾದ ಪಿಕ್ಚರ್ಸ್ ಆಫ್ ಕ್ಯಾರೆಕ್ಟರ್ ಅನ್ನು ಡ್ರಾ ಮಾಡಬಹುದು. ದಿಸ್ ಆಕ್ಟಿವಿಟಿ ಈಸ್ ನಾಟ್ ಅಸೆಸ್ಡ್. ಇದನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ. ಇಟ್ ಈಸ್ ಟು ಪ್ರಮೋಟ್ ದ ಪ್ಯೂರ್ ಜಾಯ್ ಆಫ್ ರೀಡಿಂಗ್. ಇಲ್ಲಿಗೆ ಮೈಲ್ ಸ್ಟೋನ್ 6 ಕೊನೆಗೊಳ್ಳುತ್ತದೆ. ಸ್ಟೆಪ್ 16. At the end of the milestone is the I can do activity. ಈ ಹಂತದಲ್ಲಿ ವಿದ್ಯಾರ್ಥಿಗಳ ನಾಲೆಜ್ ಮತ್ತು ಅಪ್ಲಿಕೇಶನ್ ಆಫ್ ದ ಸೈಲೆಂಟ್ ಲೆಟರ್ಸ್ ಅನ್ನು ಇವ್ಯಾಲ್ಯೂಯೇಟ್ ಮಾಡಲಾಗುತ್ತದೆ. ಶಿಕ್ಷಕರೇ, ತಮಗೆಲ್ಲರಿಗೂ ಲೆವೆಲ್ 3 RNW ಕರಿಕ್ಯುಲಂನ ಮೈಲ್ ಸ್ಟೋನ್ 6 ನ ಸೈಲೆಂಟ್ ಲೆಟರ್ಸ್ ಗಳ ಬಗ್ಗೆ ಚೆನ್ನಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಶುಭವಾಗಲಿ. ವಂದನೆಗಳು.